ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾನಿವತ್ತು ರೈತ ಸ್ನೇಹಿ ಸರ್ಕಾರ ಅಂತ ಮುಖವಾಡ ಹಾಕಿಕೊಂಡು ಸ್ಕೋಪ್ ಗಿಟ್ಟಿಸುತ್ತಿರೋ ನಮ್ಮ ರಾಜ್ಯ ಸರ್ಕಾರದ ನಿಜವಾದ ಮುಖವಾಡನ ಬಯಲು ಮಾಡ್ತೀನಿ. ಮಳೆ ಇಲ್ಲದೆ ಬೆಳೆ ಇಲ್ಲದೆ ನೊಂದು ಬೆಂದಿರೋ ನಮ್ಮ ರೈತರ ಹಿತಾಸಕ್ತಿನ ಈ ಕರಿಕಲ್ಲಿನ ಗಣಿಗಾಗಿ ಬಲಿ ಕೊಡ್ತಿರೋ ನಮ್ಮ ವಿಕೃತ ಮನಸ್ಸಿನ ಸರ್ಕಾರದ ವಿಚಿತ್ರ ಕತೆ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಸರ್ಕಾರ ಅನ್ಯಾಯ ಮಾಡ್ತದೆ ಮೇಡಮ್. ರೈತರಿಗೆ ಭಾಳ ಅನ್ಯಾಯ ಮಾಡ್ತದೆ. ಪಶೆ ಅನ್ಯಾಯ ಮಾಡ್ತಾ ಇಲ್ಲ. ಅವ್ರಿಗೆ ದುಡ್ಡು ಅವ್ರಿಗೆ ಬೇಕಾಗಿರೋದು ದುಡ್ಡು. ಅವ್ರಿಗೆ ರೈತರುಗಳು ಏನಾರಾಗಲಿ ಅವ್ರಿಗೆ ಬೇಕಾಗಿರೋದು ದುಡ್ಡು. ನಾವೇನು ಮಾಡೋಕ್ಕತ್ತ ಅವ್ರು ಈಗ ಏನೋ ಅವ್ರು ಕರಿಕಲ್ನವ್ರು ಇರೋರು ಏನೋ ಬದುಕತ್ತಾರ. ನಮ್ಮಂಥ ರೈತರುಗಳು ಏನು ಮಾಡೋಕ್ಕತ್ತ ನಾವು ಗ್ಯಾದ್ರು ಉಂಟು ಗೇದರಿಲ್ಲ. ನಾವು 6 ತಿಂಗಳು ವರ್ಷದಲ್ಲೇ ನೀರು ಬಿಡ್ತೀವಿ ಅನ್ನೋ ಮಾದೇಪ್ರಸಾದ್ ಹೇಳೋಣ. ಅಲ್ಲಿ ನೀರನ್ನೂ ಬಿಡ್ತಿಲ್ಲ. ಬೇಗೂರಿಂದ ಅಲ್ಲಿಂದ ವಾಕ ಬಿಸಿಲು ಇದೀವಿ ಅವ್ರ ಊರಿಂದ ಗೋಪಾಲ್ಪುರಕ್ಕೆ ರೋಡೇ ಇಲ್ಲ, ಫೋನಿ ಕಣಗದ. ಅದ್ಯಾವ ಮಾದೇಪ್ರಸಾದ್ ಅಂತ ಏನು ಪ್ರಯೋಜನವಿಲ್ಲ. ಸಿದ್ದರಾಮಯ್ಯನವ್ರು ಏನು ಮಾಡಿರೋ ಅಲ್ಲಿ ನಿದ್ದೆ ಮಾಡ್ತಾರ. ನಾವು ಟಿ ವಿಲಿ ನೋಡೋಕೊಂಡು ನೆನ್ನೆ ನಿದ್ದೆ ಮಾಡ್ತಿರು ಅವರು. ಮತ್ತು ಸಿದ್ದರಾಮಯ್ಯ ಏನು ಮಾಡಿರು, ನಾನು ಬಂದು ನೋಡಿದ್ರೆ ತಾನೇ ಗೊತ್ತೈತೆ ಇಲ್ಲಿ ಕೆರೆ ಏನ ನೀರೇನ ಕಟ್ಟೆ ಏನ ಕುಂಟೆ ಏನ ಅಂತ ನೋಡಿದ್ರ. ಸಿದ್ದರಾಮಯ್ಯ ಹೆಸರು ತಗೊಂಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ 6 ತಿಂಗಳಲ್ಲಿ ಹೆಸರು ತಗೊಂಡಿದ್ದಾರೆ. ಅನ್ನದಾತ ಆಕ್ರೋಶಿತನಾಗಿದ್ದಾನೆ. ಸರ್ಕಾರದ ಮೋಸದ ವಿರುದ್ಧ ರೊಚ್ಚಿಗೆದ್ದಿದ್ದಾನೆ. ಬರದಲ್ಲೂ ರಾಜಕೀಯ ಮಾಡ್ತಿರೋ ಜನನಾಯಕರ ಧೋರಣೆಗೆ ಛೀ ಥೂ ಅಂತಿದ್ದಾನೆ. ಎಲ್ಲ ಗೆಲಗಂಟೆ ಗೆದ್ದ ಮೇಲೆ ಮಾತ್ರ ಒಬ್ಬರು ಇಲ್ಲ. ಅವ್ರವ್ರ ಕಾರ ಜೀವ ಗಂಟೆ ನಮ್ದು. ಆಮೇಲೆ ಅವ್ರ ಮನೇಲಿ ಅವ್ರ ಹೆಟ್ಟು ಮಕ್ಕಳು ಚೆನ್ನಾಗಿ ದುಡ್ಡು ಸಂಪಾದನೆ ಮಕ್ಕಳು ಮನೇಲಿ ಇರ್ತಾರೆ. ಅವರು ಇಲ್ಲಿ ನಾವು ಏನು ಮಾಡೋಂಗಿಲ್ಲ. ಸಂಬಳ ಕೂಲಿಗೆ ಹೋಗ್ಬೇಕು, ಜೀವನ ಮಾಡಬೇಕು. ಶ್ರೀಮಂತರ ಹಿತಾಸಕ್ತಿಗಾಗಿ ಲಕ್ಷಾಂತರ ರೈತರನ್ನ ಬಲಿ ತೆಗೆದುಕೊಳ್ಳುತ್ತಿರೋ ಉಸ್ತುವಾರಿ ಸಚಿವರ ಮೋಸದಾಟಕ್ಕೆ ಧಿಕ್ಕಾರ ಕೂಗುತ್ತಿದ್ದಾರೆ. ಹೌದು, ಚಾಮರಾಜನಗರ ಜಿಲ್ಲೆ ರೈತರ ಆಕ್ರೋಶ ಮುಗಿಲು ಮುಟ್ಟಿದೆ. ಯಾಕಂದ್ರೆ ಇಲ್ಲಿ ಕಳೆದ 4-5 ವರ್ಷಗಳಿಂದ ಮಳೆ ಬಂದಿಲ್ಲ. ಮಳೆ ಇಲ್ಲದೆ ಬೆಳೆ ಇಲ್ಲ, ಬೆಳೆ ಇಲ್ಲದೆ ಬಾಳೆ ಹಾಳಾಗಿದೆ. ಸಾವಿರಾರು ಮಂದಿ ಈಗಾಗಲೇ ನಗರ ಪ್ರದೇಶಗಳಿಗೆ ಗುಳೆ ಹೋಗ್ತಿದ್ದಾರೆ. ಬ್ಯಾಂಗ್ಳೂರಿನಲ್ಲಿ ಯಾವ್ದಾದ್ರು ಒಂದು ಹೋಟೆಲ್ಗೆ ಹೋಗಿ ನೀವು ಎಲ್ಲಪ್ಪ ಯಾವರಪ್ಪ ನೀನು ಅಂತ ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ ಬಹುತೇಕ ಜನ ಇಲ್ಲಿಂದ ಗುಳೆ ಹೋಗಿರೋರೆ. ಬಹುತೇಕ ಹೋಟೆಲ್ಗಳಲ್ಲಿ ಚಾಮರಾಜನಗರ ಗುಂಡ್ಲುಪೇಟೆಯವರೇ ಜಾಸ್ತಿ ಇರೋದಲ್ಲಿ. ಯಾಕಿಂತ ಪರಿಸ್ಥಿತಿ ಉದ್ಭವ ಆಯಿತು? ಇವರು ಹಿಂಗೆ ಏನಾದ್ರು ಮುಂದುವರಿಸ್ತಾ ಹೋದರೆ ಈ ವರ್ಷದಲ್ಲಿ ಆತ್ಮಹತ್ಯೆ ಅಂತ ಪ್ರಕರಣಗಳು ಅದಕ್ಕೆಲ್ಲ ಇಲ್ಲಿನ ಜನಪ್ರತಿನಿಧಿಗಳೇ ಕಾರಣ ಆಗ್ತಾರೆ. ಇಡೀ ಜಿಲ್ಲೆ ಸುಡುಗಾಡಿನಂತಾಗಿದೆ. ಕೆರೆ ಕಟ್ಟೆಗಳೆಲ್ಲ ಒಣಗಿ ಹೋಗಿವೆ. ಅಂತರ್ಜಲ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಇಲ್ಲಿನ ಮಂದಿಗೆ ಕುಡಿಯಲು ನೀರಿಲ್ಲ. ಪ್ರಾಬ್ಲಮ್ ಐತೆ. ಬೋರ್ಲಿ ನೀರಿಲ್ಲ. ಇವರು 70-80 100 ಅಡಿ ಆಗೋದಲ್ಲ, ಬೋರ್ಲಿ ನೀರಿಲ್ಲ. ಇವರು ಪರಿಹಾರನೂ ಕೊಡ್ತಾ ಇಲ್ಲ. ಸಮಸ್ಯೆ ಭಾರಿ ಸಮಸ್ಯೆ. ನೀರು ಇಲ್ಲವೇ ಇಲ್ಲ, ಬೆಳೆನೂ ಇಲ್ಲ, ಮಳೆನೂ ಇಲ್ಲ. ನಿಮ್ಗೆ ಗೊತ್ತಾಯ್ತಲ್ಲ ಎಲ್ಲ ಇಲ್ಲಿ ವಾತಾವರಣ ಹೇಳಕ್ಕಂತ. ಚಿಕ್ಕ ಮಳೆ ಬಿದ್ದು 2-3 ವರ್ಷ ಸಹ ಆ ಕೆರೆ ನೀರು ಇಲ್ಲ. ಅಲ್ಲಿ ಇವ್ರ ಲೇಸ್ ಮಾರ ಓಡ್ತಾ ಇರೋದು. ಊರೊಳಗೆ ಕಂಪ್ನಿ ನೀರೇ ಇಲ್ಲ. ಊರೊಳಗೆ ಕುಡಿಯೋಕ್ಕೆ ನೀರಿಲ್ಲ. 15 ದಿನಕ್ಕೊಂದ್ಸಲ ನೀರು ಬಿಡ್ತಾರೆ ಮನೇಲಿ, ಮನೆಯೋಗ. ಅದು ಬಲ್ಗುದ್ಲಿ ಒಂದು 1/4 ಗಂಟೆ ಟೈಮ್ ಬಿಡ್ತಾರೆ ಅಷ್ಟೇ. ಒಡಲಲ್ಲೇ ಹರಿತಿದ್ದಾಳೆ ಕಾವೇರಿ. ಈ ಜಿಲ್ಲೆ ಮಂದಿಯ ದುರದೃಷ್ಟ ಅನ್ಬೇಕೋ ಅಥವಾ ರಾಜಕಾರಣಿಗಳ ಕುತಂತ್ರ ಅನ್ಬೇಕೋ ಗೊತ್ತಾಗುತ್ತಿಲ್ಲ. ಯಾಕಂದ್ರೆ ನಮ್ಮ ನಾಡಿನ ಜೀವನದಿ ಈ ಜಿಲ್ಲೆ ಮೂಲಕನೇ ಹರಿದು ಹೋಗ್ತಾಳೆ. ಆದ್ರೂ ಇಲ್ಲಿ ಹನಿ ಹನಿ ನೀರಿಗೂ ಹಾಹಾಕಾರ ಉಂಟಾಗಿದೆ. ಕಾವೇರಿ ಪಕ್ಕದಲ್ಲಿದ್ದು ಕಾವೇರಿ ನೀರು ನಮ್ಮ ತಾಲೂಕು ಮುಖಾಂತರನೇ, ನಮ್ಮ ಜಿಲ್ಲೆ ಮುಖಾಂತರನೇ ಹರಿದು ಹೋಗುತ್ತೆ. ಬಟ್ ನಮಗೆ ಉಪಯೋಗ ಇಲ್ಲ ನೋಡಿ. ಎಂಥ ತಮಿಳ್ನಾಡಿಗೆ ವ್ಯವಸ್ಥೆ ಮಾಡಿಕೊಡೋಕ್ಕೆ ಆ ಕೋರ್ಟ್ ಮುಖಾಂತರ, ಸುಪ್ರೀಂ ಕೋರ್ಟ್ ಮುಖಾಂತರ ಯಾವುದಾದ್ರೂ ಸಮಿತಿಗಳೆಲ್ಲ ಮಾಡ್ತಾರೆ. ಇಲ್ಲಿ ನಮ್ಮ ಮುಖಾಂತರ ಹರಿಯೋ ನೀರನ್ನು ಕುಡಿಯೋಕ್ಕೋಸ್ಕರ ನೀರು ಕೊಡ್ತಾ ಇಲ್ಲ ಅವರು. ನಮ್ಗೆ ಬೇರೆ ಯಾವುದಕ್ಕೂ ನೀರನ್ನು ಕೇಳ್ತಾ ಇಲ್ಲ. ನಾವು ಕುಡಿಯೋಕ್ಕೋಸ್ಕರ ನೀರು ಕೊಡೋಕ್ಕೆ ಇವರು ನಾಳೆ ನಾಳಿದ್ದು ಅಂತ ಮೀನ ಎಣಗಿಸ್ತಾ ಇದ್ದಾರೆ. ಕೆರೆಗೆ ಹಾರವಾಯಿತು 212 ಕೋಟಿ. ಬರದ ಭೀಕರತೆಯನ್ನ ಒಂದಿಷ್ಟು ಶಮನ ಮಾಡಲು ಹಿಂದಿನ ಸರ್ಕಾರ ಸುಮಾರು 212 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ತುಂಬಿಸೋ ಯೋಜನೆ ಹಮ್ಮಿಕೊಂಡಿತ್ತು. ಈ ಯೋಜನೆ ಪ್ರಕಾರ ಕಾವೇರಿಯಿಂದ ವರ್ಷಕ್ಕೆ 0.6 TMC ನೀರನ್ನ ಹರಿಸಿ ಕೆರೆಗಳನ್ನ ತುಂಬಿಸಬೇಕಿತ್ತು.
ಕೆರೆ ತುಂಬಿಸೋ ಯೋಜನೆಯಿಂದ ನಮ್ಮ ಈಗ ಹೋದ ಸರ್ಕಾರ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಯಡಿಯೂರಪ್ಪನವರ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಜಾರಿಗೊಳಿಸಿ ಇದನ್ನು ಅತಿ ಬೇಗ ಒಂದು 4 ವರ್ಷದಲ್ಲಿ ಸಂಪೂರ್ಣ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದರು. 4 ವರ್ಷ ಆಗಿ ಈಗ 6ನೇ ವರ್ಷ ಚಾಲ್ತಿ ಬರ್ತಾ ಇದೆ. ಆದರೂ ಸಹ ಅದನ್ನು ಪೂರ್ಣ ಮಾಡಿಲ್ಲ. ಅದೆಲ್ಲ ಕೆಲಸ ಮುಗಿದಿದೆ ಅಂತ ಎಲ್ಲರ ಬಾಯಲ್ಲೂ ಹೇಳ್ತಾ ಇದ್ದಾರೆ. ಕೆಲಸ ಮುಗಿದಿದೆ, ಇವಾಗ ಡಂಪ್ ಮಾಡೋದು ಮಾತ್ರ ಇರೋದು ಅಂತ ಹೇಳ್ತಾರೆ. ಡಂಪ್ ಮಾಡೋಕ್ಕೆ ಮಿಷಿನರಿಗಳು ಯಾವುದೋ ಪ್ರಾಬ್ಲಮ್ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಅಂದರೆ ಸಂಪೂರ್ಣವಾಗಿ ಗೊತ್ತಿರಲ್ಲ. ಮಿಷಿನರಿ ಪ್ರಾಬ್ಲಮ್ ಅಂತಾರೆ ಕೆಲವರು ಯಾವುದೋ ಒಂದು ಪ್ರಾಬ್ಲಮ್ ಅಂತಾರೆ. ಆದರೆ ಈ ಯೋಜನೆಗೆ ಈಗಿನ ಸರ್ಕಾರ ಬ್ರೇಕ್ ಹಾಕಿದೆ. ಇನ್ನಿಲ್ಲದ ಸಬೂಬು ಹೇಳಿ ಯೋಜನೆಯ ಚಾಲನೆಗೆ ಹಿಂದೇಟು ಹಾಕ್ತಿದೆ. ನೋಡಿ, ಏನಂತ ಅರ್ಥನೇ ಆಗ್ತಾ ಇಲ್ಲ. ಬರೀ 6 ಟವರ್ ಹಾಕಬೇಕು. ಇವತ್ತಿನ ದಿನ ನೋಡಿ ಟೆಕ್ನಾಲಜಿ ಅವ್ರು ಹೇಳ್ತಾರೆ, ಯಾವುದೋ ಗದ್ದೆನಲ್ಲಿ ನೀರು ಬಿಟ್ಬಿಟ್ಟಿದ್ದಾರೆ, ಟವರ್ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇವತ್ತಿನ ಟೆಕ್ನಾಲಜಿ ಸಮುದ್ರದಲ್ಲಿ ಗೋಡೆ ಕಟ್ತಾರೆ, ನದಿನಲ್ಲಿ ಪಿಲ್ಲರ್ ಹಾಕಿ ಬ್ರಿಡ್ಜ್ಗಳು ಕಟ್ತಾರೆ, ಕಾಶ್ಮೀರದಲ್ಲಿ 1.5 ಕಿಲೋಮೀಟ್ರ್ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಆಯಿತಾ, ಇವರು ಹಿಮಪಾತದೊಳಗಡೆ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಇವರು ಖಾಲಿ ಭತ್ತದ ಗದ್ದೆ ನೀರು ಬಿಟ್ಟಿರೋದು 20x20 ಒಂದು ಟವರ್ ಹಾಕೋದಕ್ಕೆ ಗದ್ದೆ ನೀರು ಬಿಟ್ಟಿದ್ದಾರೆ ಅಂತ 1 ವರ್ಷದಿಂದ ಅದನ್ನು ಸಬೂಬು ಹೇಳ್ಕೊಂಡು ಜನರ ಕಣ್ಣಿಗೆ ಮಣ್ಣಿರ್ತಾ ಇದ್ದಾರೆ. ಹಾಗಾಗಿ ಇದು ಒಳ್ಳೆಯದಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಷ್ಟೇ ಅಲ್ಲ, ಕಾವೇರಿ ಟ್ರಿಬ್ಯುನಲ್ ಎಂಬ ಗುಮ್ಮ ತೋರಿಸಿ ರೈತರಿಗೆ ಬೆದರಿಸುತ್ತಿದೆ. ಆದರೆ ಕಾವೇರಿ ಟ್ರಿಬ್ಯುನಲ್ ಅನ್ನೋ ಗುಮ್ಮವನ್ನು ರೈತರ ತಲೆ ಒಳಗಡೆ ಬಿಡ್ತಾ ಇದ್ದಾರೆ. ಖಂಡಿತ ಸುಳ್ಳು ಇದು. ಕಾವೇರಿ ಟ್ರಿಬ್ಯುನಲ್ನಿಂದ ಯಾವುದೇ ಥರ ತೊಂದರೆ ಇಲ್ಲ. ಅಕಾರ್ಡಿಂಗ್ ಟು ಕಾವೇರಿ ಟ್ರಿಬ್ಯುನಲ್ನ ಅನುಗುಣವಾಗಿ ಇದು ಯೋಜನೆ ಆಗಿರೋದು. ಅದು ಸಂಬಂಧಪಟ್ಟವ್ರ ಜೊತೆ ಯಡಿಯೂರಪ್ಪನವರು ಆವಾಗ ಚರ್ಚೆ ಮಾಡಿ ನಮಗೆ ಕಾವೇರಿ ಟ್ರಿಬ್ಯುನಲ್ ಇವರೇನಾದರೂ ಅಪೀಲ್ ಹೋದರೆ ನಮಗೇನಾದ್ರು ತೊಂದರೆ ಆಗುತ್ತೆ ಅನ್ನೋದನ್ನು ನೋಡಿಕೊಂಡೇ ಈ ಯೋಜನೆ ಮಾಡಿರೋದು. ಇದು ಕಾಮನ್ ಸೆನ್ಸು, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇದನ್ನೇನು ಕಾವೇರಿ ಟ್ರಿಬ್ಯುನಲ್ ಅಂತ ಗುಮ್ಮ ಬಿಡ್ಬೇಕಂತ ನಿಜವಾಗ್ಲೂ ನಗಬೇಕೋ ಏನೋ ಅರ್ಥ ಆಗ್ತಲ್ಲ ನಮಗೆ. ಯಾಕೆ ಅಂತಂದರೆ ಈ ಥರನೂ ಇದರಲ್ಲೂ ನೋಡಿ, ಚುನಾವಣೆ ಬಂದಾಗ ಮಾತ್ರ ರಾಜಕಾರಣ. ಚುನಾವಣೆ ಮುಗಿದ ಮೇಲೆ ಪಕ್ಷಾತೀತವಾಗಿ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು ಬಿಟ್ಟರೆ ಈ ಥರದ ರಾಜಕಾರಣ ಎಲ್ಲ ಮಾಡೋದು ನಿಜವಾಗ್ಲೂ ನಮಗೆ ಭಾಳ ನೋವಾಗ್ತಾ ಇದೆ ಮನಸ್ಸಿಗೆ. ಈ ಯೋಜನೆಗೆ ಬ್ರೇಕ್ ಹಾಕಲು ಒಂದು ಬಲವಾದ ಕಾರಣ ಇದೆ. ಹಾಗಾದ್ರೆ ಆ ಕಾರಣ ಏನು? ಕೋಟ್ಯಾಂತರ ರೂಪಾಯಿ ಕಪ್ಪ ಕಾಣಿಕೆ ಪಡೆದು ಲಕ್ಷಾಂತರ ಮಂದಿಯ ಬದುಕಿನ ಜೊತೆ ಚೆಲ್ಲಾಟ ಆಡ್ತಿರೋರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ ಹೊರಟಿತು ಕವರ್ ಸ್ಟೋರಿ ತಂಡ. ಆಗ ಬೆಳಕಿಗೆ ಬಂದ ಮಾಹಿತಿ ಮಾತ್ರ ನಮ್ಮ ರಾಜ್ಯ ಸರ್ಕಾರದ ಇನ್ನೊಂದು ಕ್ರೂರ ಮುಖವಾಡ ಬಯಲಾಯಿತು. 212 ಕೋಟಿ ರೂಪಾಯಿಯ ಯೋಜನೆ ಪೂರ್ಣಗೊಂಡಿದೆ. ಇನ್ನು ಕೇವಲ 20 ಕೆರೆಗಳನ್ನು ತುಂಬಿಸುವುದಷ್ಟೇ ಬಾಕಿ. ಆದರೂ ಸರ್ಕಾರ ಯಾಕೆ ಮನಸ್ಸು ಮಾಡ್ತಿಲ್ಲ? ಸರ್ಕಾರಕ್ಕೆ ಬಂದಿರುವಂತಹ ಅಡ್ಡಿ ಆತಂಕಗಳಾದ್ರೂ ಏನು?